ಯಾರು ಊಹಿಸಿರದ ಒಂದು ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರಾ ಮೋದಿ. ಇನ್ ಕೇಸ್ ಸಿದ್ದರಾಮಯ್ಯನವರು ಒಪ್ಪಿದ್ದೇ ಆದಲ್ಲಿ ಕರ್ನಾಟಕದ ಜನರಿಗೆ ಗುಡ್ ನ್ಯೂಸ್ ಸಿಗಲಿದೆಯಾ? ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇನ್ ಕೇಸ್ ಈ ನಿರ್ಧಾರ ಜಾರಿಯಾಗಿದ್ದೇ ಆದಲ್ಲಿ ಪೆಟ್ರೋಲ್ ಕೇವಲ 50 ರೂಪಾಯಿ, ಡೀಸೆಲ್ ಕೇವಲ 40 ರೂಪಾಯಿಗೆ ದೊರೆಯುವ ಸಾಧ್ಯತೆ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ನಿಮಗೆ ಗೊತ್ತಿರೋ ಹಾಗೆ GST ಅಡಿಯಲ್ಲಿಲ್ಲ. ಈಗ ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಕೂಡ GST ಹಾಕೋಕೆ ಸಿದ್ಧರಿದ್ದೇವೆ. ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಬೇಕು ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ನೀಡಿದ್ದಾರೆ. GST, petrol and diesel can be handled, for which the law has been already embedded. So what is pending is, once the states agree, in the council they have to decide what will be the rate of taxation. Once that decision is taken, it will be put in. ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸದ್ಯಕ್ಕೆ ನಿರ್ಧಾರ ವಿಶ್ಲೇಷಣೆಯ ಹಂತದಲ್ಲಿದೆ. ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿ ಇದು ಜಾರಿ ಆಗಿದ್ದೇ ಆದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗುತ್ತೆ. ಹೇಗಾಗುತ್ತೆ ಬದಲಾವಣೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 100 ರೂಪಾಯಿ ಇದ್ರೆ 1 ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು 30 ರೂಪಾಯಿ 38 ಪೈಸೆ ಆಗುತ್ತೆ. ಕೇಂದ್ರ ತೆರಿಗೆ 32 ರೂಪಾಯಿ, ತೆರಿಗೆನ ಸೇರಿಸ್ಕೊಂಡು ನಾವು ಲೆಕ್ಕ ಹಾಕೋದಾದ್ರೆ 32.98, 32 ರೂಪಾಯಿ 98 ಪೈಸೆ. ಇನ್ನು ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸೆ ಇದೆ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸೆ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇದೆಲ್ಲವನ್ನ ಸೇರಿಸಿ 100 ರೂಪಾಯಿ ಹತ್ರ ಇದೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ. ಇನ್ ಕೇಸ್ GST ಅಂಡರಲ್ಲಿ ಪೆಟ್ರೋಲ್ ಬಂದಿದ್ದೇ ಆದಲ್ಲಿ 46 ರೂಪಾಯಿ 13 ಪೈಸೆ ಪ್ಲಸ್ GST ಹತ್ತತ್ರ 50 ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಸಿಗುವ ಸಂಭವ ಇದೆ. ಹಾಗೆ ಡೀಸೆಲ್ ದರ ಯಾವ ರೀತಿ ಬದಲಾವಣೆ ಆಗಬಹುದು ಗಮನಿಸ್ತಾ ಹೋಗೋಣ. ಪ್ರತಿ ಲೀಟರ್ಗೆ 86 ರೂಪಾಯಿ ಇದೆ. ತಯಾರಿಕೆ ವೆಚ್ಚ 31 ರೂಪಾಯಿ 3 ಪೈಸೆ ಇದೆ. ಇದಕ್ಕೆ ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸೆ ಆ್ಯಡ್ ಆಗ್ತಾ ಇದೆ. ರಾಜ್ಯದ ತೆರಿಗೆ 16 ರೂಪಾಯಿ 3 ಪೈಸೆ ಆ್ಯಡ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕಲಾಗ್ತಾ ಇರುವ ತೆರಿಗೆ ಕಟ್ ಆಗಿಬಿಡುತ್ತೆ ನೇರವಾಗಿ GST ಜಾರಿಯಾಗಿದ್ದೇ ಆದಲ್ಲಿ. ಡೀಲರ್ ಕಮಿಷನ್ ಅಂತ ಹೇಳಿ ಹಾಕಲಾಗ್ತಾ ಇರುವ 3.67, 3 ರೂಪಾಯಿ 67 ಪೈಸೆ ಕೂಡ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇವೆಲ್ಲವನ್ನ ಸೇರಿಸಿ ಹತ್ತತ್ರ 90 ರೂಪಾಯಿ ಇರುವ ಡೀಸೆಲ್ ರೇಟ್ GST ಲಾಗು ಆಗಿದ್ದೇ ಆದರೆ 38 ರೂಪಾಯಿ 4 ಪೈಸೆ ತಯಾರಿಕಾ ವೆಚ್ಚ, ಅದರ ಜೊತೆಗೆ GST ಆ್ಯಡ್ ಆಗಿ 40-45 ರೂಪಾಯಿ ಒಳಗೇನೆ ಪ್ರತಿ ಲೀಟರ್ ಡೀಸೆಲ್ ಸಿಗುವ ಸಾಧ್ಯತೆ ಇದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತೆ ಇದಕ್ಕೆ ರಾಜ್ಯ ಸರ್ಕಾರಗಳ ಸಹಯೋಗ ಸಮ್ಮತಿ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯನವರು ಒಪ್ತಾರಾ? ಇತರೆ ರಾಜ್ಯ ಸರ್ಕಾರಗಳ ನಿರ್ಧಾರ ಏನಿರುತ್ತೆ ಅನ್ನೋದರ ಮೇಲೆ ಈ ನಿರ್ಣಯ ಅಂಗೀಕಾರ ಆಗತ್ತಾ, ಜಾರಿ ಆಗತ್ತಾ ಅನ್ನೋದು ನಿರ್ಧರಿತವಾಗಿದೆ. ಈಗೊಂದು ಬ್ರೇಕ್ ಇರುತ್ತೆ. ಯಾರು ಊಹಿಸಿರದ ಒಂದು ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರಾ ಮೋದಿ. ಇನ್ ಕೇಸ್ ಸಿದ್ದರಾಮಯ್ಯನವರು ಒಪ್ಪಿದ್ದೇ ಆದಲ್ಲಿ ಕರ್ನಾಟಕದ ಜನರಿಗೆ ಗುಡ್ ನ್ಯೂಸ್ ಸಿಗಲಿದೆಯಾ? ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇನ್ ಕೇಸ್ ಈ ನಿರ್ಧಾರ ಜಾರಿಯಾಗಿದ್ದೇ ಆದಲ್ಲಿ ಪೆಟ್ರೋಲ್ ಕೇವಲ 50 ರೂಪಾಯಿ, ಡೀಸೆಲ್ ಕೇವಲ 40 ರೂಪಾಯಿಗೆ ದೊರೆಯುವ ಸಾಧ್ಯತೆ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ನಿಮಗೆ ಗೊತ್ತಿರೋ ಹಾಗೆ GST ಅಡಿಯಲ್ಲಿಲ್ಲ. ಈಗ ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಕೂಡ GST ಹಾಕೋಕೆ ಸಿದ್ಧರಿದ್ದೇವೆ. ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಬೇಕು ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ನೀಡಿದ್ದಾರೆ. GST, petrol and diesel can be handled, for which the law has been already embedded. So what is pending is, once the states agree, in the council they have to decide what will be the rate of taxation. Once that decision is taken, it will be put in. ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸದ್ಯಕ್ಕೆ ನಿರ್ಧಾರ ವಿಶ್ಲೇಷಣೆಯ ಹಂತದಲ್ಲಿದೆ. ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿ ಇದು ಜಾರಿ ಆಗಿದ್ದೇ ಆದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗುತ್ತೆ. ಹೇಗಾಗುತ್ತೆ ಬದಲಾವಣೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 100 ರೂಪಾಯಿ ಇದ್ರೆ 1 ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು 30 ರೂಪಾಯಿ 38 ಪೈಸೆ ಆಗುತ್ತೆ. ಕೇಂದ್ರ ತೆರಿಗೆ 32 ರೂಪಾಯಿ, ತೆರಿಗೆನ ಸೇರಿಸ್ಕೊಂಡು ನಾವು ಲೆಕ್ಕ ಹಾಕೋದಾದ್ರೆ
32.98 32 ರೂಪಾಯಿ 98 ಪೈಸೆ. ಇನ್ನು ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸೆ ಇದೆ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸೆ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇದೆಲ್ಲವನ್ನ ಸೇರಿಸಿ 100 ರೂಪಾಯಿ ಹತ್ರ ಇದೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ. ಇನ್ ಕೇಸ್ GST ಅಂಡರಲ್ಲಿ ಪೆಟ್ರೋಲ್ ಬಂದಿದ್ದೇ ಆದಲ್ಲಿ 46 ರೂಪಾಯಿ 13 ಪೈಸೆ ಪ್ಲಸ್ GST ಹತ್ತತ್ರ 50 ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಸಿಗುವ ಸಂಭವ ಇದೆ. ಹಾಗೆ ಡೀಸೆಲ್ ದರ ಯಾವ ರೀತಿ ಬದಲಾವಣೆ ಆಗಬಹುದು ಗಮನಿಸ್ತಾ ಹೋಗೋಣ. ಪ್ರತಿ ಲೀಟರ್ಗೆ 86 ರೂಪಾಯಿ ಇದೆ. ತಯಾರಿಕೆ ವೆಚ್ಚ 31 ರೂಪಾಯಿ 3 ಪೈಸೆ ಇದೆ. ಇದಕ್ಕೆ ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸೆ ಆ್ಯಡ್ ಆಗ್ತಾ ಇದೆ. ರಾಜ್ಯದ ತೆರಿಗೆ 16 ರೂಪಾಯಿ 3 ಪೈಸೆ ಆ್ಯಡ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕಲಾಗ್ತಾ ಇರುವ ತೆರಿಗೆ ಕಟ್ ಆಗಿಬಿಡುತ್ತೆ ನೇರವಾಗಿ GST ಜಾರಿಯಾಗಿದ್ದೇ ಆದಲ್ಲಿ. ಡೀಲರ್ ಕಮಿಷನ್ ಅಂತ ಹೇಳಿ ಹಾಕಲಾಗ್ತಾ ಇರುವ 3.67 3 ರೂಪಾಯಿ 67 ಪೈಸೆ ಕೂಡ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇವೆಲ್ಲವನ್ನ ಸೇರಿಸಿ ಹತ್ತತ್ರ 90 ರೂಪಾಯಿ ಇರುವ ಡೀಸೆಲ್ ರೇಟ್ GST ಲಾಗು ಆಗಿದ್ದೇ ಆದರೆ 38 ರೂಪಾಯಿ 4 ಪೈಸೆ ತಯಾರಿಕಾ ವೆಚ್ಚ, ಅದರ ಜೊತೆಗೆ GST ಆ್ಯಡ್ ಆಗಿ 40-45 ರೂಪಾಯಿ ಒಳಗೇನೆ ಪ್ರತಿ ಲೀಟರ್ ಡೀಸೆಲ್ ಸಿಗುವ ಸಾಧ್ಯತೆ ಇದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತೆ ಇದಕ್ಕೆ ರಾಜ್ಯ ಸರ್ಕಾರಗಳ ಸಹಯೋಗ ಸಮ್ಮತಿ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯನವರು ಒಪ್ತಾರ, ಇತರೆ ರಾಜ್ಯ ಸರ್ಕಾರಗಳ ನಿರ್ಧಾರ ಏನಿರುತ್ತೆ ಅನ್ನೋದರ ಮೇಲೆ ಈ ನಿರ್ಣಯ ಅಂಗೀಕಾರ ಆಗತ್ತಾ ಜಾರಿ ಆಗತ್ತಾ ಅನ್ನೋದು ನಿರ್ಧರಿತವಾಗಿದೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಯಾರೂ ಊಹಿಸಿರದ ಒಂದು ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರಾ ಮೋದಿ. ಇನ್ ಕೇಸ್ ಸಿದ್ದರಾಮಯ್ಯನವರು ಒಪ್ಪಿದ್ದೇ ಆದಲ್ಲಿ ಕರ್ನಾಟಕದ ಜನರಿಗೆ ಗುಡ್ ನ್ಯೂಸ್ ಸಿಗಲಿದೆಯಾ? ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇನ್ ಕೇಸ್ ಈ ನಿರ್ಧಾರ ಜಾರಿಯಾಗಿದ್ದೇ ಆದಲ್ಲಿ ಪೆಟ್ರೋಲ್ ಕೇವಲ 50 ರೂಪಾಯಿ, ಡೀಸೆಲ್ ಕೇವಲ 40 ರೂಪಾಯಿಗೆ ದೊರೆಯುವ ಸಾಧ್ಯತೆ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ನಿಮಗೆ ಗೊತ್ತಿರೋ ಹಾಗೆ GST ಅಡಿಯಲ್ಲಿಲ್ಲ. ಈಗ ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಕೂಡ GST ಹಾಕೋಕೆ ಸಿದ್ಧರಿದ್ದೇವೆ. ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಬೇಕು ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ನೀಡಿದ್ದಾರೆ. GST, petrol and diesel can be handled, for which the law has been already embedded. So what is pending is, once the states agree, in the council they have to decide what will be the rate of taxation. Once that decision is taken, it will be put in. ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸದ್ಯಕ್ಕೆ ನಿರ್ಧಾರ ವಿಶ್ಲೇಷಣೆಯ ಹಂತದಲ್ಲಿದೆ. ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿ ಇದು ಜಾರಿ ಆಗಿದ್ದೇ ಆದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗುತ್ತೆ. ಹೇಗಾಗುತ್ತೆ ಬದಲಾವಣೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 100 ರೂಪಾಯಿ ಇದ್ರೆ 1 ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು 30 ರೂಪಾಯಿ 38 ಪೈಸೆ ಆಗುತ್ತೆ. ಕೇಂದ್ರ ತೆರಿಗೆ 32 ರೂಪಾಯಿ ತೆರಿಗೆನ ಸೇರಿಸ್ಕೊಂಡು ನಾವು ಲೆಕ್ಕ ಹಾಕೋದಾದ್ರೆ 32.98 32 ರೂಪಾಯಿ 98 ಪೈಸೆ. ಇನ್ನು ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸೆ ಇದೆ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸೆ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇದೆಲ್ಲವನ್ನ ಸೇರಿಸಿ 100 ರೂಪಾಯಿ ಹತ್ರ ಇದೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ. ಇನ್ ಕೇಸ್ GST ಅಂಡರಲ್ಲಿ ಪೆಟ್ರೋಲ್ ಬಂದಿದ್ದೇ ಆದಲ್ಲಿ 46 ರೂಪಾಯಿ 13 ಪೈಸೆ ಪ್ಲಸ್ GST ಹತ್ತತ್ರ 50 ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಸಿಗುವ ಸಂಭವ ಇದೆ. ಹಾಗೆ ಡೀಸೆಲ್ ದರ ಯಾವ ರೀತಿ ಬದಲಾವಣೆ ಆಗಬಹುದು ಗಮನಿಸ್ತಾ ಹೋಗೋಣ. ಪ್ರತಿ ಲೀಟರ್ಗೆ 86 ರೂಪಾಯಿ ಇದೆ. ತಯಾರಿಕೆ ವೆಚ್ಚ 31 ರೂಪಾಯಿ 3 ಪೈಸೆ ಇದೆ. ಇದಕ್ಕೆ ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸೆ ಆ್ಯಡ್ ಆಗ್ತಾ ಇದೆ. ರಾಜ್ಯದ ತೆರಿಗೆ 16 ರೂಪಾಯಿ 3 ಪೈಸೆ ಆ್ಯಡ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕಲಾಗ್ತಾ ಇರುವ ತೆರಿಗೆ ಕಟ್ ಆಗಿಬಿಡುತ್ತೆ ನೇರವಾಗಿ GST ಜಾರಿಯಾಗಿದ್ದೇ ಆದಲ್ಲಿ. ಡೀಲರ್ ಕಮಿಷನ್ ಅಂತ ಹೇಳಿ ಹಾಕಲಾಗ್ತಾ ಇರುವ 3.67 3 ರೂಪಾಯಿ 67 ಪೈಸೆ ಕೂಡ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇವೆಲ್ಲವನ್ನ ಸೇರಿಸಿ ಹತ್ತತ್ರ 90 ರೂಪಾಯಿ ಇರುವ ಡೀಸೆಲ್ ರೇಟ್ GST ಲಾಗು ಆಗಿದ್ದೇ ಆದರೆ 38 ರೂಪಾಯಿ 4 ಪೈಸೆ ತಯಾರಿಕಾ ವೆಚ್ಚ, ಅದರ ಜೊತೆಗೆ GST ಆ್ಯಡ್ ಆಗಿ 40-45 ರೂಪಾಯಿ ಒಳಗೇನೆ ಪ್ರತಿ ಲೀಟರ್ ಡೀಸೆಲ್ ಸಿಗುವ ಸಾಧ್ಯತೆ ಇದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತೆ ಇದಕ್ಕೆ ರಾಜ್ಯ ಸರ್ಕಾರಗಳ ಸಹಯೋಗ ಸಮ್ಮತಿ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯನವರು ಒಪ್ತಾರ, ಇತರೆ ರಾಜ್ಯ ಸರ್ಕಾರಗಳ ನಿರ್ಧಾರ ಏನಿರುತ್ತೆ ಅನ್ನೋದರ ಮೇಲೆ ಈ ನಿರ್ಣಯ
ಅಂಗೀಕಾರ ಆಗತ್ತಾ ಜಾರಿ ಆಗತ್ತಾ ಅನ್ನೋದು ನಿರ್ಧರಿತವಾಗಿದೆ. ಈಗೊಂದು ಬ್ರೇಕ್ ಇರುತ್ತೆ.